ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನ್ ಚಿರು ಬರ್ಡೇ ಹತ್ರ ಬರ್ತಾ ಇದೆ, ಹಾಗಾಗಿ ಅವನಿಗೆ ಬಟ್ಟೆ ತೆಗಿಯೋಣ ಅಂತ ಹೇಳ್ಬಿಟ್ಟು ದೇವನಹಳ್ಳಿಗೆ ಹೋಗ್ತಾ ಇದೀವಿ. ಇವಾಗ ತುಂಬಾ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಫಸ್ಟ್ ಗೋಲ್ಗಪ್ಪ ತಿಂತಾ ಇದೀವಿ. ತಿನ್ಬಿಟ್ಟು ಮತ್ತೆ ದೇವನಹಳ್ಳಿಯಲ್ಲಿ ಮಕ್ಳು ಬಟ್ಟೆ ಎಲ್ಲ ಸಿಗುತ್ತಲ್ಲ, ಫಸ್ಟ್ ಅಲ್ಲಿ ಹೋದ್ವಿ. ನಾವು ಒಂಥರ ಮೈಂಡ್ ಅಲ್ಲಿ ಇಟ್ಕೊಂಡಿದ್ವಿ ಅವನಿಗೆ ಈ ತರನೇ ತೆಗಿಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ಹುಡ್ಕುದ್ವಿ, ಯಾಕೋ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಮತ್ತೆ ಬೇರೆ ಅಂಗಡಿಯಲ್ಲಿ ಹೋದ್ವಿ, ಅಲ್ಲೂ ಕೂಡ ತೋರಿಸ್ತಾ ಇದ್ರು ತುಂಬಾ ಬಟ್ಟೆಗಳು. ಬಟ್ ಕಲರ್ ಎಲ್ಲ ನಮ್ಗೆ ಅಷ್ಟೊಂದು ಇಷ್ಟ ಆಗ್ತಾ ಇದ್ದಿದ್ದಿಲ್ಲ. ಒಂದ್ 3-4 ಅಂಗಡಿ ಹುಡುಕಿ ಹುಡುಕಿ ಸಾಕಾಗೋಯ್ತು. ಸರಿ, ಇನ್ನೊಂದ್ಸಲಿ ಲಾಸ್ಟ್ ಅಲ್ಲಿ ನೋಡೋಣ, ಸಿಕ್ಕಿಲ್ಲ ಅಂದ್ರೆ ಬೇರೆ ಏನಾದ್ರು ಅರೇಂಜ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ ಅಂಗಡಿಗೆ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ನಮಗ್ ಬೇಕಾಗಿರೋ ತರಾನೇ ಇತ್ತು, ಬಟ್ ಸಪ್ರೇಟ್ ಆಗಿ ಸಿಕ್ತು, ಒಟ್ಟಿಗೆ ಸಿಕ್ಕಿಲ್ಲ. ಅಂಡ್ ಅಲ್ಲಿ ಬುಜ್ಜಿ ಬೇಬಿಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಮತ್ತೆ ಇನ್ನೊಂದ್ ಅಂಗಡಿಗೆ ಹೋದ್ವಿ, ಅಲ್ಲಿ ಬುಜ್ಜಿ ಬೇಬಿಗೆ ಅಂತ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಶರ್ಟ್ ಎಲ್ಲ ಹುಡುಕ್ತಾ ಇದ್ವಿ. ಆಮೇಲೆ ಸಿಕ್ತು. ಹಾಗೆ ಸೆಂಟ್ರಲ್ ಗ್ಯಾಪ್ ಅಲ್ಲಿ ನಾನು ಕೂಡ ಒಂದ್ ಡ್ರೆಸ್ ತಗೊಂಡ್ಬಿಟ್ಟೆ. ಹಸ್ಬೆಂಡ್ ಕೇಳಿದ ತಕ್ಷಣ ತಗೋ ಅಂತ ಹೇಳಿದ್ರು, ಹಾಗಾಗಿ ನಾನು ಕೂಡ ತಗೊಂಡೆ. ಅಂಡ್ ಹಸ್ಬೆಂಡ್ಗೂ ಬಟ್ಟೆ ತಗೋಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಇಷ್ಟ ಹಂಗಿರೋ ಅಂಗಡಿ ಕರ್ಕೊಂಡು ಹೋದ್ವಿ, ಅಲ್ಲೂ ತಗೊಂಡು. ಅಂಡ್ ಕೆಲವೊಂದು ಡೆಕೋರೇಷನ್ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಆನ್ಲೈನ್ ಆರ್ಡರ್ ಮಾಡಕ್ಕೆ ಟೈಮ್ ಇದ್ದಿದ್ದಿಲ್ಲ, ಹಾಗಾಗಿ ಅಲ್ಲೇ ತಗೊಂಡು ಕೇಕ್ ಆರ್ಡರ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ದೇವನಹಳ್ಳಿಯಲ್ಲಿರೋ ಬನ್ ಕೇಕಿಗೆ ಬಂದಿದ್ವಿ. ಅವನಿಗೆ RX ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಆ ತರ ಥೀಮಲ್ಲಿ ಮಾಡ್ಸೋಣ ಅಂತ ಅನ್ಕೊಂಡು ಹೋಗಿದ್ವಿ. ಹಾಗೆ ಅಲ್ಲೂ ಕೂಡ ಎಷ್ಟು ಕೆಜಿ ಬೇಕು, ಯಾವ ತರ ಥೀಮಲ್ಲಿ ಬೇಕು ಅಂತೆಲ್ಲ ಹೇಳ್ಬಿಟ್ಟು ಆರ್ಡರ್ ಕೊಟ್ಟು, ಅಲ್ಲಿ ಫ್ರೂಟ್ದು ಐಸ್ ಕ್ರೀಮ್ ಸಿಗತ್ತೆ, ಸಖತ್ ಇಷ್ಟ. ಹಾಗಾಗಿ ಅದನ್ನು ಎಲ್ಲಾರು ಒಂದೊಂದು ತಿನ್ಕೊಂಡು, ಮಕ್ಳದು ಬಾಲಗ್ರವ ಬೊಟ್ಟೆಲ್ಲ ಹಾಳಾಗಿತ್ತು, ಹಾಗಾಗಿ ಇಬ್ರಿಗೂ ಒಂದೊಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಇಬ್ರಿಗೂ ಸೇಮ್ ಸೇಮ್ ಒಂದ್ ತಗೊಂಡು, ಕೆಲವೊಂದು ಐಟಮ್ ಎಲ್ಲ ಬೇಕಾಗಿತ್ತು, ಎಲೆ ಅಡಿಕೆ ಬಾಳೆಹಣ್ಣು ಆ ತರ ಇರುತ್ತಲ್ಲ, ಹಾಗಾಗಿ ಅದನ್ನು ಕೂಡ ಎಲ್ಲಾನು ತಗೊಂಡು ಇವಾಗ ಮನೆಗೆ ವಾಪಸ್ ಓಡ್ತಾ ಇದೀವಿ. ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗೀತು, ಇನ್ನೇನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ನೋಡಿದ್ರಲ್ಲ, ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.